ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೆಳಗ್ಗೆನೆ ಫ್ಯಾನ್ ಶೋಗೆ UI ಸಿನಿಮಾ ನೋಡೋಕ್ಕೆ ಹೋಗಿದ್ದೆ. ಸ್ಟಾರ್ಟಿಂಗಲ್ಲಿ ಸಿನಿಮಾ ಬಗ್ಗೆ ನಾನು ಸ್ಪಾಯ್ಲರ್ಸ್ ಏನು ಬಿಟ್ಕೊಡೋದಿಲ್ಲ. ಸಿನಿಮಾದಲ್ಲಿ ನಿಮ್ಗೆಲ್ರಿಗೂ ಗೊತ್ತು ಉಪೇಂದ್ರ ಅವರು ಎಷ್ಟು ತಲೆ ಓಡಿಸ್ತಾರೆ, ಎಷ್ಟು ಚೆನ್ನಾಗಿ ಸಿನಿಮಾ ತೆಗಿತಾರೆ ಅಂತ. ಆ್ಯಂಡ್ ಸಿನಿಮಾ ಸ್ಟಾರ್ಟಿಂಗ್ ಹೋದಾಗ ನಾವು 5 ನಿಮಿಷನ ಲೇಟಾಗಿ ಹೋದೆ, ಕೆಲವೊಂದು ಸೀನ್ ಮಿಸ್ ಆಗೋಯಿತು. ಅದಾದಮೇಲೆ ಸಿನಿಮಾ ಫಸ್ಟ್ ಹಾಫಲ್ಲಿ ನಿಮಗೆ ಕಂಪ್ಲೀಟಾಗಿ ಹೆಂಗಿರುತ್ತೆ ಅಂತಂದರೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಅದೇನಕ್ಕೆ ಸೀನಿಗೆ ಬಂತು, ಇದೇನಕ್ಕೆ ಸೀನ್ ಬಂತು ಅಂತ ಗೊತ್ತಾಗೋದಿಲ್ಲ. ಆ್ಯಂಡ್ ಹೋಗ್ತಾ ಹೋಗ್ತಾ ಏನು ಸಿನಿಮಾ ಹೆಂಗೆ ಕ್ಯಾರಿ ಆಗುತ್ತೆ ಅಂತಂದರೆ ಸೀಟ್ ತುದೀಲಿ ಕುತ್ಕೊಂಡು ಸಿನಿಮಾ ನೋಡಬೇಕು ಆ ಥರ ಫೀಲ್ ಆಗುತ್ತೆ. ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ಇಂಟರ್ವಲ್ ಆದಮೇಲೆ ಒಂದು ಫೈಟ್ ಪೋರ್ಷನ್ ಬರುತ್ತೆ. ತುಂಬ ಕಾಲನ್ನ ಸ್ಟ್ರೆಚ್ ಮಾಡಿ ಫೈಟ್ ಮಾಡಿದ್ದಾರೆ, ಸಿಕ್ಕಾಪಡೆ ಚೆನ್ನಾಗಿದೆ. ಆ್ಯಂಡ್ ಗೊತ್ತಾಗೋಗುತ್ತೆ ಇದು ಕಂಪ್ಲೀಟಾಗಿ ಸೆಟ್ಟಲ್ ಮಾಡಿರುವಂಥ. ಇನ್ನೊಂದು ಏನಂತ ಅಂದರೆ ಈ ಸಿನಿಮಾದಲ್ಲಿ ಎಲ್ಲೂ ಆಚಿನ ಪ್ರಪಂಚದಲ್ಲಿ ಎಲ್ಲೂ ಶೂಟ್ ಮಾಡಿಲ್ಲ, ಕಂಪ್ಲೀಟ್ ಸೆಟ್ಟಲ್ಲಿ ಶೂಟ್ ಮಾಡಿರೋಂಥ ಸಿನಿಮಾ. ಅಂದರೆ ಫ್ಯೂಚರಿಸ್ಟಿಕ್ ಸಿನಿಮಾ ಥರ, ಅಂದರೆ 2040 ಹೇಗಿರುತ್ತೆ ಸಿನಿಮಾ, ಮತ್ತು ಆ ಥರ, ಮತ್ತು ರಾಜಕೀಯದವರು ಹೇಗೆ ನಮ್ಮನ್ನು ಯೂಸ್ ಮಾಡ್ಕೋತಿದ್ದಾರೆ, ನಮ್ಮ ಹೆಸರಲ್ಲಿ ಹೇಗೆ ದುಡ್ಡು ಮಾಡ್ತಿದ್ದಾರೆ. ಆ್ಯಂಡ್ ಕೆಲವೊಂದು ನಿಜಾಂಶನ ಬಿಚ್ಚಿಟ್ಟಿದ್ದಾರೆ, ಮೀಡಿಯಾ ಬಗ್ಗೆ ಆಗಲಿ, ಇಲ್ಲ ಜನರ ದಡ್ಡತನ ಬಗ್ಗೆ ಆಗಲಿ, ಮತ್ತು ಸೇವೆ ಮಾಡ್ತೀನಿ ಅಂತ ದುಡ್ಡು ಮಾಡ್ತಿರ್ತಾರಲ್ಲ ಅಂಥವ್ರ ಬಗ್ಗೆ ಆಗಲಿ, ಮತ್ತು ಫ್ಯೂಚರಲ್ಲಿ ಇವಾಗ ಈ ಏನೋ ಇದು ಕಲಿಯುಗ ಅಲ್ವಾ, ಕಲಿಯುಗ ಅಲ್ವೇನಾ, ಹೇಳೋ ಪರವಾಗಿಲ್ಲ, ಕಲಿಯುಗನ ಇದು. ಸೊ ಕಲಿಯುಗ ಅಂತ್ಯ ಆದಮೇಲೆ ಕಲ್ಕಿಯುಗ ಏನಾದ್ರು ಬಂತು ಅಂದರೆ, ಸತ್ಯಯುಗ ಅದೇನಾದ್ರು ಬಂತು ಅಂದರೆ ಆವಾಗ ಹೆಂಗಿರುತ್ತೆ, ಜನರು ಹೊಟ್ಟೆಪಾಡಿಗೋಸ್ಕರ ಏನು ಮಾಡ್ತಾರೆ, ಮತ್ತು ಈ ನೇಚರ್ ಬಗ್ಗೆ, ನೇಚರ್ನ ಜನ ನಾಶ ಮಾಡ್ತಿರೋದ್ರ ಬಗ್ಗೆ, ಮತ್ತು ಮೀಡಿಯಾ, ರಾಜಕಾರಣ, ಕೆಲವೊಂದು ಕಡೆ ಪೊಲೀಸು, ಸೊ ಎಲ್ಲದ್ರ ಬಗ್ಗೆನೂ ಕವರ್ ಮಾಡಿ ಕಂಪ್ಲೀಟಾಗಿ ಸೆಕೆಂಡ್ ಹಾಫಲ್ಲಿ ಫುಲ್ಲು ರೋಸ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಫಸ್ಟ್ ಹಾಫಲ್ಲಿ ನಿಮಗೆ ಡಬಲ್ ಕ್ಯಾರೆಕ್ಟರ್ ಬರುತ್ತೆ, ಸತ್ಯ ಮತ್ತು ಕಲ್ಕಿ ಅಂತ. ಸೊ ಇವೆರಡು ಫೈಟ್ ಅಂದರೆ ಇವೆರಡು ಕ್ಯಾರೆಕ್ಟರ್ ಬಗ್ಗೆ ಏನಿರುತ್ತೆ, ಸೊ ಹೆಂಗೆ ಕತೆ ಹೋಗುತ್ತೆ, ಒಂದು ತಾಯಿ ಸೆಂಟಿಮೆಂಟ್ ಕೂಡ ಇದೆ, ಸೊ ಹೆಂಗೆ ಕ್ಯಾರಿ ಆಗುತ್ತೆ. ಮತ್ತು ಸಾಂಗ್ಸಲ್ಲಿ ನನಗೆ ಫಸ್ಟ್ ಸಾಂಗ್ಸೇ ನಂಗೆ ಅಷ್ಟು ಇಷ್ಟ ಆಗಿಲ್ಲ, ಬಟ್ ಸೆಕೆಂಡು ಥರ್ಡು ಚೀಪ್ ಅನ್ನೋ ಸಾಂಗ್ ಆಗಲಿ, ಇಲ್ಲ ಟ್ರೋಲ್ ಆಗುತ್ತೆ ನೆಕ್ಸ್ಟ್ ಲೆವೆಲ್ಲು. ಕಂಪ್ಲೀಟ್ ಥಿಯೇಟ್ರಲ್ಲಂತೂ ಫುಲ್ಲು ವಿಷುವಲ್ಸ್ ಮೇಲೆ ವಿಷುವಲ್ಸು. ಆ್ಯಂಡ್ ಕೆಲವೊಂದು ಡೈಲಾಗ್ ಕೊಟ್ಟಿದ್ದಾರೆ, ಏನೋ ಹಣ್ಣು ಮತ್ತು ಹೆಣ್ಣಿಗೆ ಒಂದು ಹೋಲಿಸಿ ಒಂದು ಡೈಲಾಗ್ ಇದೆ, ಅದನ್ನ ಹೇಳೋಕ್ಕೆ ಹೋಗಲ್ಲ. ಸೊ ಸಖತ್ತಾಗಿದೆ, ಆ್ಯಂಡ್ ಅದು ಬೇಕಿತ್ತು ಸಿನಿಮಾಗೆ. ಮತ್ತು ಇನ್ನೊಂದು ನನಗನ್ಸಿದ್ದು, ಕೆಲವೊಂದು ಕಡೆ ಫಿಲ್ಟರ್ ಇಲ್ದಂಗೆ ಮಾತಾಡಿದರೆ ಇನ್ನೂ ಸಿನಿಮಾ ಚೆನ್ನಾಗಿರೋದು ಅಂತ ಅನಿಸ್ತು. ಕೆಲವೊಂದು ಕಡೆ ಫಿಲ್ಟರ್ ಹಾಕಿ ಮಾತಾಡ್ದಂಗೆ ಅಂದರೆ ಡೈಲಾಗ್ಗಳು ಬರ್ದಂಗಿತ್ತು. ಸೊ ಹಳೆ ಉಪೇಂದ್ರ ಅವ್ರಿಗೂ ಇವಾಗಿನ ಉಪೇಂದ್ರ ಅವ್ರಿಗೂ ಲೈಕ್ ಫಿಲ್ಟರ್ ಇರೋ ಡೈಲಾಗ್ಗಳು ಬೇಡವಾಗಿತ್ತು, ಬಟ್ ಫಿಲ್ಟರ್ಲೆಸ್ ಡೈಲಾಗ್ಗಳು ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಅಂತ ನಾನು ಅನ್ಕೊತೀನಿ. ಸಿನಿಮಾ ಓವರಾಲ್ ತುಂಬ ಚೆನ್ನಾಗಿದೆ. ಏನು ಗ್ರಾಫಿಕ್ಸಿಂದ ವರ್ಕಿಂದ ಆಗಿರಲಿ, ಮತ್ತು ಸಿನಿಮಾಟೋಗ್ರಫಿ, ಡೈರೆಕ್ಷನ್ನು ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಪರ್ಸ್ನಲಿ ಇಷ್ಟ ಆಯಿತು. ಬಟ್ ಒಂದ್ಸಲಿ ಅಂತೂ ನೋಡ್ರೆ ನಿಜ ಅರ್ಥ ಆಗಲ್ಲ, ದೇವರನ್ನೇ ಹೇಳ್ತೀನಿ. ಸೆಕೆಂಡ್ ಹಾಫ್ ಅರ್ಥ ಆಗುತ್ತೆ, ಬಟ್ ಫಸ್ಟ್ ಹಾಫ್ ಅಂತೂ ಅರ್ಥ ಆಗಲ್ಲ. ಫಸ್ಟ್ ಹಾಫ್ ಅರ್ಥ ಮಾಡ್ಕೋಬೇಕಂದ್ರೆ ನಾನು ಇನ್ನೊಂದ್ಸಲಿ ಹೋಗಿ ಸಿನಿಮಾ ನೋಡಬೇಕಾಗತ್ತೆ. ನಿಮಗೆಲ್ಲರಿಗೂ ಗೊತ್ತು ಉಪೇಂದ್ರ ಅವರು ಕನ್ಫ್ಯೂಷನ್ ಮಾಡಿ ಎಲ್ಲರೂ ಕಳಿಸಿರ್ತಾರೆ. ಸೊ ಇನ್ನೊಂದು ಸತಿ ಎಲ್ಲರೂ ಸಿನಿಮಾ ಹೋಗಿ ನೋಡೋಣ. ಅಲ್ಲಿ ತನಕ ಸಿ ಯು, ಬಾಯ್, ಲವ್ ಯು ಆಲ್.